ನೀವೇನೇ ಮಾಡಿರೂ ಈ ಜಗತ್ತು ನಿಮ್ಮನ್ನು ಜಡ್ಜ್ ಮಾಡೋದು ಸ್ಟಾಪ್ ಮಾಡಲ್ಲ. ಯಾಕೆ ಗೊತ್ತಾ? ನೀವು ದಪ್ಪ ಆದ್ರೆ ಅತಿಯಾಗಿ ತಿಂತಿ ಅಂತಾರೆ, ಸುಮ್ಮ ಇದ್ರೆ ಅಹಂಕಾರಿ ಅಂತಾರೆ, ಮಾತಾಡಿರ ಬಾಯಿ ಜಾಸ್ತಿ ಅಂತಾರೆ, ಕೊನೆಗೆ ಅವ್ರು ಮಾಡಿದ ಪ್ಲ್ಯಾನ್ಗಳಿಗೆ ನಾವು ಬರೋಲ್ಲ ಅಂತಂದ್ರೆ ಬ್ಯಾಡ್ ಫ್ರೆಂಡ್ ಅಂತಾರೆ, ಎಲ್ಲದಕ್ಕೂ ಒಪ್ಕೊಂಡ್ರೆ ನಿಮಗೇನು ಕೆಲಸ ಇಲ್ಲನ ಅಂತಾರೆ, ನಿಮಗೇನಾದರೂ ಆದ್ರೆ ರೋಗ ಬಂದೈತೇನ ಅಂತಾರೆ, ಸ್ಟೈಲಿಶ್ ಅರ್ಬಿ ಹಾಕ್ಕೊಂಡ್ರೆ ಶೋ ಅಪ್ ಮಾಡತ್ತಾಳಂತಾರೆ. ಇದು ಯಾವುದು ಬ್ಯಾಡ್ ಬಿಡಪ್ಪ, ಸಿಂಪಲ್ ಆಗಿದ್ರ ಅಂತಂತೇಳಿ ನಮ್ಮ ಪಾಡಿಗೆ ನಾವು ಇದ್ರೆ ಏನಂತಾರೆ ರೀ? ಬಡವ ಅಂತಾರೆ. ನೀವು ಸೀರಿಯಸ್ ಆಗಿದ್ರೆ ಬೋರಿಂಗ್ ಅಂತಾರೆ, ಏನಾರ ಜೋಕ್ ಮಾಡಿರ ಇನ್ನೂ ಈಕಿಗೆ ಮೆಚುರಿಟಿ ಬಂದಿಲ್ಲ ಅಂತಾರೆ. ನಿಮಗೆ ಏನಾರ ಪ್ಯಾಟರ್ನ್ ಅರ್ಥ ಆತೇನ್ರಿ? ನೀವು ಎಷ್ಟು ಜಾಗರೂಕರಾಗಿ ಹೆಜ್ಜೆ ಇಟ್ಟರೂ ಜನ ಏನಾದರೂ ಒಂದು ಅಂತಾನೆ ಇರ್ತಾರೆ ರೀ. ಹಾಗಾಗಿ ಜನರ ಅಭಿಪ್ರಾಯ ನಮ್ಮ ಬದುಕಿನ ಬೆಲೆಯನ್ನು ನಿರ್ಧರಿಸೋದಿಲ್ಲ. ಇಂದಿನಿಂದ ನಿಮಗಾಗಿ ಬದುಕ್ರಿ. ಇವತ್ತಿನ ದಿನವನ್ನು ಸ್ಟಾರ್ಟ್ ಮಾಡೋಣ್ರಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾನ್ವಿ ರಾಜ್ ಲಾಗ್ಸ್. ಹೆಂಗದೀರಿ ಎಲ್ಲರೂ? ಇದು ವೆಯ್ಟ್ ಲಾಸ್ ರೆಸಿಪಿ. ಇವತ್ತು ಮಾರ್ನಿಂಗ್ ನಾನು ಎದ್ಗಾರ ಫಸ್ಟು ನೈಟ್ ಇವತ್ತು ನಾನು ಒಂದು ಸ್ಪೂನು ಜೀರಿಗೆ ಮತ್ತು ಒಂದು ಸ್ಪೂನು ಬೆಳೆ ಸೊಪ್ಪನ್ನ ನೀರೊಳಗೆ ನೆನೆಸಿದ್ನಿ. ಬೆಳಗ್ಗೆ ಎದ್ದು ಅದನ್ನು ಕುಡಿದಾದ್ಮೇಲೆ ಒಂದು 10-15 ನಿಮಿಷ ಬಿಟ್ಟು ಕರಿಬೇವು ತಿಂದಾದ್ಮೇಲೆ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗಿನ ತಿಂಡಿಗೆ ಕಡ್ಲೆಕಾಳು ದೋಸೆ ಮಾಡತ್ತೇನೆ. ಹಂಗೆ ಒಂದು ಮೊಟ್ಟೆನ ಬೇಯಿಸ್ಕೊಂಡೇನಿ. ಇದು ಇವತ್ತಿನ ಬ್ರೇಕ್ಫಾಸ್ಟ್. ಟೇಸ್ಟ್ ಚಲೋ ಇರ್ತೈತ್ರಿ, ಏನಿಲ್ಲ, ಈಸಿ ಮಾಡೋದೈತಿ ನೋಡಿರಿ. ಇವಾಗ ನಾಷ್ಟ ಮಾಡತ್ತೀನಿ. ಮಧ್ಯಾಹ್ನ ಊಟಕ್ಕೆ ನಾನು ಮೆಂತ್ಯ ಸೊಪ್ಪು ಸಾಂಬಾರು ಮಾಡೀನಿ, ಮೆಂತ್ಯ ಪಪ್ಪು. ಇದು ಮಾಡೋದು ಈಸಿ ಐತಿ. ಈ ಥರದ ರೆಸಿಪಿನ ನಾನು ಯೂಟ್ಯೂಬ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ಸ್ಕ್ರೀನ್ ಒಳಗೆ ಹಾಕಿರ್ತೇನೆ. ನೀವು ಇಂಟ್ರೆಸ್ಟ್ ಇದ್ರೆ ಒಂದು ಸತಿ ಚೆಕ್ ಮಾಡ್ಕೊರಿ. ಯಾವಾಗಲೂ ಕ್ಯಾರೆಟು ಮತ್ತು ಸೌತೆಕಾಯಿನ ಹಂಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ಅಂದ್ರೆ ನಾವು ಹಿಂಗೆ ಅದನ್ನು ತುರಿದು ಇದಕ್ಕೆ ಸ್ವಲ್ಪ ಟೊಮೆಟೊ ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಕೊತ್ತಂಬರಿ ಇದೆಲ್ಲ ಹಾಕಿ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಖಾರ ಹಾಕಿ ಕಲಿಸ್ಕೊಂಡು ತಿಂದರೆ ಪಚಡಿಗತೆ ಮಸ್ತ್ ಟೇಸ್ಟ್ ಹತ್ತೈತ್ರಿ. ಇದು ಇವತ್ತಿನ ಊಟ ನೋಡ್ರಿ. ಜೋಳದ ರೊಟ್ಟಿ, ಕಡ್ಲೆಕಾಳು ಪಲ್ಯ ಮತ್ತು ಎಲ್ಲ ಮಿಕ್ಸ್ ಸಲಾಡು, ಆಮೇಲೆ ಮೆಂತ್ಯ ಪಪ್ಪು. ಆಮೇಲೆ ನಮ್ಮ ಸಾನು ನನಗೆ ಪಪ್ಪಾಯ ಬೇಕಂದ್ರು. ನಾನು ತಿನ್ನಲಿಲ್ಲ, ನಂಗೆ ಯಾಕೋ ಆರಾಮಿಲ್ದಕ್ಕಾಗಿ ನಾನು ತಿನ್ನಲಿಲ್ಲ. ನಮ್ಮ ಸಾನುಗಷ್ಟೇ ಕೊಟ್ನಿ. ನಂಗೆ ಆರಾಮಿಲ್ಲ ಅಂಥೇಳಿ ನಮ್ಮ ಮನೆಯವರು ಕಚೋರಿ ಮತ್ತು ಜಿಲೇಬಿ ತೊಗೊಂಬಂದಿದ್ರು ಆಚೆ ಕಡೆಯಿಂದ. ಅದನ್ನು ಇಷ್ಟಪಟ್ಟು ತಿನ್ನಿರಿ, ಒಂದು ಸ್ವಲ್ಪ ಖಾರ ಚಲೋ ಇರ್ತೈತೆ ಅಂಥೇಳಿ. ನಮ್ಮ ಸಾನು ದಿನ ನಂಗೆ ಏನಾರ ಅಂತ ಅಳ್ತಿರ್ತಾಳು. ಸೊ ಆಕಿನ ಬೈಯೋಷ್ಟು ಹೊಡೆಯೋಷ್ಟು ನಂಗೆ ಪೇಷನ್ಸ್ ಇರಲಿಲ್ಲ ಆರಾಮಿಲ್ಲ ಅಂಥೇಳಿ. ಆಕಿಗೆ ಒಂದು ಸ್ವಲ್ಪ ಪಾಪಡೆ ಫ್ರೈ ಮಾಡಿಕೊಟ್ನಿ. ಏನ್ರಿ ನೀವೇ ಕೊಡತ್ತಿರಲ್ಲ ಆಯ್ಲಿ ಫುಡ್ ಮಕ್ಕಳಿಗೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ಟಿಶ್ಯೂ ಪೇಪರ್ ಒಳಗಿಟ್ಟು ಎಲ್ಲ ಆಯಿಲನ್ನು ಇದನ್ನು ಮಾಡಿ ಆಮೇಲೆ ಆಕಿಗೆ ಕೊಡ್ತೇನೆ. ತಿಂತೀನಿ ಅವನ ಇವತ್ತಷ್ಟ ತಿನ್ನತಿ, ದಿನ ಕೊಡಲ್ಲ ನಿಮ್ಮ ಮಮ್ಮಿ ಬಿಟ್ಟೈತಿ. ನನಗೆ ಇಂಜೆಕ್ಷನ್ ಮಾಡಿಸ್ಕೊಳಕ್ಕೂ ಆಗಂಗಿಲ್ಲ. ಯಾಕಂದ್ರೆ ನಾನು 1 ದಿನ 2 ದಿನಕ್ಕೆ ಇಂಜೆಕ್ಷನ್ ಮಾಡಿಸ್ಕೊಳಂಗಿಲ್ಲ. ಒಂದು 3-4 ದಿವಸ ಆದಮೇಲೆ ಕಮ್ಮಿ ಆಗಲಿಲ್ಲ ಅಂದ್ರೆ ನಾನು ಇಂಜೆಕ್ಷನ್ ಗುಳಿಗೆ ಹಿಂಗೆ ಮಾಡಿಸ್ಕೊತೇನೆ. ಇವತ್ತು ನೋಡ್ರಿ ಮಧ್ಯಾಹ್ನ ಅಂದ್ರೆ 4 ಗಂಟೆ ಆಗಿತ್ತು. ಆವಾಗ ಸಮೋಸ ಅಲ್ರಿ, ಕಚೋರಿ ತಿಂದಿದ್ನಿ. ಅದ ಡರ್ಕೆ ಬರತೈತಿ ನಂಗೇನು. ಬಟ್ ಈಗ ಟೈಮ್ ಎಷ್ಟಾಗೈತಿ? 7:30 ಆಗೈತ್ರಿ. 7:30 ಆದ್ರೂ ನಂಗೆ ಇನ್ನೂ ಅದ ಡರ್ಕೆ ಬರತೈತಿ. ಯಾಕಾರ ತಿನ್ನೋ ಅಂತ ಅನ್ಸಾಕತೈತಿ. ನಾನು ಮಧ್ಯಾಹ್ನ ಚಂದಗೆ ಊಟ ಮಾಡಿರಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರು ನನಗೆ ತಿಂತಾಳಂತೆ ತಂದು ಕೊಟ್ಟಿದ್ರು. ಬಟ್ ತಿಂದ್ಮೇಲೆ ನಂಗೆ ಅದ ಡರ್ಕೆ ಬರತೈತಿ. ಯಾಕಾರ ತಿನ್ನೋಪ್ಪ ಅಂತ ಅನ್ಸತೈತಿ ನನಗಂತೂ. ನೋಡಿರಿ ಫುಲ್ ಬೆಚ್ಚಗೆ ಕೂತ್ಬಿಟ್ಟೆ ನಾನು. ನನಗೆ ನಮ್ಮ ಮನೆಯವ್ರು ಸ್ವೆಟ್ರ್ ಹಾಕೊಂಡ್ರೆ ಬೆಚ್ಚಗೆ ಅನ್ನಿಸ್ತೈತ್ರಿ. ನಾನು ಸ್ವೆಟ್ರ್ ಒಳಗೆ ನಂಗೆ ಅಷ್ಟು ಬೆಚ್ಚಗೆ ಅನ್ಸಂಗಿಲ್ಲ. ನೋಡಿರಿ ಹೆಂಗೆ ಕಾಣತ್ತಿದ್ದಿ. ಇದು ಸ್ವೆಟ್ರ್ ಬೆಚ್ಚಗೆ ಐತ್ರಿ, ಇದನ್ನ ಹಾಕೊಂಡ್ರೆ ಅಷ್ಟು ತಂಡ ಹತ್ತಂಗಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ಸ್ವೆಟ್ರ್ ಹಾಕೊಂಡು ಕುಂತೇನೆ ನಾನು. ಇದು ಇವತ್ತಿನ ವ್ಲಾಗ್ ರೀ. ಇದು ಹೋಮ್ ಮೇಡ್ ತುಪ್ಪ ಐತಿ. ಹೆಂಗೆ ಮಾಡೋದು ಅಂತ ಬೇಕಂದ್ರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೇನಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುಕ ಬೆಲ್ ಐಕನ್ ಇರ್ತೈತಿ, ಕ್ಲಿಕ್ ಮಾಡಿರಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.